Hi, hello, this is Dr. Samyukta from Ayush Hospital, Bangalore, fertility specialist and gynec laparoscopic surgeon. ಸೊ ಇವತ್ತಿನ ನಮ್ಮ ಅವೇರ್ನೆಸ್ಸಲ್ಲಿ ಫಾಲಿಕ್ಯುಲರ್ ಮಾನಿಟರಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಫಾಲಿಕ್ಯುಲರ್ ಮಾನಿಟರಿಂಗ್ ಇನ್ ಇನ್ಫರ್ಟಿಲಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ ನಾರ್ಮಲ್ ಪ್ರೆಗ್ನೆನ್ಸಿ ನಮಗೆ ಹೇಗೆ ನಡೆಯುತ್ತೆ ಅಂದರೆ ಈ ಅಂಡಾಶೈಲಿಯಿಂದ ಅಂಡಾಣು ರಿಲೀಸ್ ಆಗಿ ಆ್ಯಂಡ್ ಒನ್ ಮೋರ್ ಥಿಂಗ್, ಪ್ರತಿಯೊಂದು ತಿಂಗಳಲ್ಲಿ ನಮಗೆ ನಾರ್ಮಲ್ ವಿತೌಟ್ ಎನಿ ಮೆಡಿಕೇಷನ್ ತೊಗೊಂಡಿರ ಈ ಅಂಡಾಶೈಲಿಯಿಂದ ಒಂದೇ ಅಂಡಾಣು ರಿಲೀಸ್ ಆಗೋದು, ರೈಟ್. ರಿಲೀಸ್ ಆದ ನಂತರ ಬೀರ್ಯಾಣು ಗರ್ಭಕೋಶದ ಒಳಗಡೆ ಎಂಟರ್ ಆಗಿ ಈ ಟ್ಯೂಬಲ್ಲಿ ಫೆಲೋಪಿಯನ್ ಟ್ಯೂಬಲ್ಲಿ ಬಂದು ಫ್ಯೂಷನ್ ಆದರೆ ಆ ಭ್ರೂಣ ಫಾರ್ಮ್ ಆಗಿ ಇಲ್ಲಿ ಇಂಪ್ಲಾಂಟೇಷನ್ ಎಂಡೋಮೆಟ್ರಿಯಲ್ ಲೈನಿಂಗಲ್ಲಿ ಇಂಪ್ಲಾಂಟೇಷನ್ ನಡೆಯುತ್ತೆ. ದಿಸ್ ಇಸ್ ಅ ನಾರ್ಮಲ್ ಪ್ರೆಗ್ನೆನ್ಸಿ. ಸೊ ನಮಗೆ ಈ ಓವ್ಯುಲೇಷನ್ ಅನ್ನೋದು ಪ್ರತಿ ತಿಂಗಳು ಒಂದು ಪರ್ಟಿಕ್ಯುಲರ್ ಡೇ ಪರ್ಟಿಕ್ಯುಲರ್ ಟೈಮಲ್ಲೇ ನಡೆಯೋದು ಆ್ಯಂಡ್ ಒಂದು ತಿಂಗಳಿಗೆ ಒಂದೇ ಅಂಡಾಣು ರಿಲೀಸ್ ಆಗೋದು. ಓವ್ಯುಲೇಷನ್ ಡೇ ಟ್ರ್ಯಾಕ್ ಮಾಡೋದು ಹೇಗೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಮತ್ತು ಚಿಕ್ಕ ರಿಕ್ಯಾಪ್ ಏನಂದರೆ ಯೂಶ್ವಲಿ ನಮಗೆ ಈ ಋತುಚಕ್ರ ಸೈಕಲ್ ಲೆಂತ್, ಮೆನ್ಸ್ಟ್ರಲ್ ಸೈಕಲ್ ಲೆಂತ್ ಇಟ್ ಮೈಟ್ ವೇರಿ. ಕೆಲವೊಬ್ಬರಿಗೆ 24 ಡೇಸ್, ಕೆಲವೊಬ್ಬರಿಗೆ 28, ಕೆಲವೊಬ್ಬರಿಗೆ 35. ಸೊ ಲಾಸ್ಟ್ ಮೆನ್ಸ್ಟ್ರಲ್ ಪೀರಿಯಡ್ ಯಾವಾಗ ಆಗುತ್ತೋ ಅದರಿಂದ ಒಂದು 14 ದಿನ ಹಿಂದೆ ಬಂದರೆ ವುಡ್ ಗೆಟ್ ಅನ್ ಐಡಿಯಾ ಯಾವಾಗ ನಿಮಗೆ ಓವ್ಯುಲೇಷನ್ ಆಗಿರುತ್ತೆ ಅಂತ. ಸೊ ಬೇಸ್ಡ್ ಆನ್ ಅನ್ ಆ್ಯಾವ್ರೇಜ್ ನಮಗೆ ಒಂದು ಐಡಿಯಾ ಸಿಕ್ಕಿರುತ್ತೆ. ಈ ಮೇ ಬಿ ಅರೌಂಡ್ 12th ಡೇ ಇಲ್ಲ 14th ಡೇ ಇಲ್ಲ ಕೆಲವೊಬ್ಬರಿಗೆ 10th ಡೇನೇ ಆಗಿರ್ಬೋದು. So ನಿಮ್ಮ ಡಾಕ್ಟರ್ ಬೇಸ್ಡ್ ಆನ್ ಯೋರ್ ಹಿಸ್ಟ್ರಿ ಆ್ಯಂಡ್ ಯೋರ್ ಮೆನ್ಸ್ಟ್ರಲ್ ಸೈಕಲ್ would tell you to come for the follicular monitoring based on your menstrual cycle history and whatever the drugs ಏನು ಕೊಡ್ತಾರೋ ಅದ್ರ ಬೇಸ್ಡ್ ಆನ್ ಇರುತ್ತೆ. ನಾರ್ಮಲ್ ಆಗಿ ನಮಗೆ ಇವಾಗ ಓರಲ್ ಓವ್ಯುಲೇಷನ್ಸ್ ತೊಗೊತಾ ಇದ್ದಾರೆ, ಇಲ್ಲ ಏನು ಡ್ರಗ್ಸು ತೊಗೊತಾ ಇಲ್ಲ, ಜಸ್ಟ್ ಫಾಲಿಕ್ಯುಲರ್ ಮಾನಿಟರಿಂಗ್ ಅಂದರೆ ಒಂದು ಬೇಸ್ ಲೈನ್ 2ನೇ ದಿನ ಸ್ಕ್ಯಾನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಏನಾದರೂ ಸಿಸ್ಟ್ ಇದೆಯಾ ಅಂತ ನೋಡ್ಕೊತಾರೆ, ನಿಮ್ಮ ಆ್ಯಂಟ್ರಲ್ ಫಾಲಿಕ್ಯುಲ್ ಕೌಂಟ್ ಹೇಗಿದೆ, ಎಷ್ಟಿದೆ ಅಂಡಾಶೈಲಿಯಲ್ಲಿ, ನಿಮ್ಮ ಒವೇರಿಯನ್ ರಿಸರ್ವ್ ಹೇಗಿದೆ ಅಂತ ನೋಡ್ಕೊತಾರೆ, ಗರ್ಭಕೋಶದಲ್ಲಿ ಏನಾದರೂ ಗಡ್ಡೆಗಳಿದೆಯಾ ಅಂತ ನೋಡ್ಕೊತಾರೆ, ಎಂಡೋಮೆಟ್ರಿಯಲ್ ಲೈನಿಂಗ್ ಹೇಗಿದೆ ಅಂತ ಒಂದು ಐಡಿಯಾ, ಎಲ್ಲ ಪಾಲಿಪ್ಸ್ ಏನಾದರೂ ಇದೆಯಾ ಇದೆಲ್ಲ ನೋಡಿಕೊಂಡು ನಿಮಗೆ ಒಂದು ಡ್ರಗ್ಸ್ ಕೊಡ್ತಾರೆ. ಡ್ರಗ್ಸ್ ಕೊಟ್ಟ ಮೇಲೆ ಅದು ಬೇಸ್ಡ್ ಆನ್ ಯುವರ್ ಮೆನ್ಸ್ಟ್ರಲ್ ಸೈಕಲ್ ದೇ ವುಡ್ ಆಸ್ಕ್ ಯು ಟು ಕಮ್ ಆನ್ ಡೇ 9 ಆರ್ ಡೇ 10. ಇಫ್ ಅಟ್ ಆಲ್ ಇಂಜೆಕ್ಷನ್ಸ್ ಏನಾದರೂ ಕೊಟ್ಟರೆ ನಿಮಗೆ ಡೇ 8 ಏನು ಕರಿಬೋದು. ಸೊ ನಾರ್ಮಲ್ ಆಗಿ ಏನು ಮೆಡಿಕೇಷನ್ಸ್ ಕೊಡೋದಿಲ್ಲ, ಅಟ್ಲೀಸ್ಟ್ 3 ಸ್ಕ್ಯಾನಿಂಗ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಫಾಲಿಕ್ಯುಲರ್ ಮಾನಿಟರಿಂಗ್. ಒಂದು ಏನಂದರೆ 2ನೇ ದಿನ ಸ್ಕ್ಯಾನ್, ಇನ್ನೊಂದು ಏನಂದರೆ 9th or 10th ಡೇ ಸ್ಕ್ಯಾನಿಂಗ್ ಬೇಸ್ಡ್ ಆನ್ ಯೋರ್ ಲೆಂತ್ ಆಫ್ ದ ಮೆನ್ಸ್ಟ್ರಲ್ ಸೈಕಲ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಲೈಕ್ ಪ್ರಿಯೋರ್ ಓವ್ಯುಲೇಷನ್ ಆರ್ ಆನ್ ದ ಡೇ ಆಫ್ ಓವ್ಯುಲೇಷನ್ ನಡೆಯಿದೆ ಇಲ್ಲ ಅಂತ ನೋಡೋದಕ್ಕೆ. ಸೊ ಬೇಸ್ಡ್ ಆನ್ ದಿಸ್ ಒನ್ the doctor would suggest you when to try for pregnancy and what is the status and everything, ರೈಟ್. ಇವಾಗ IVF ಏನಾದರೂ ಹೋಗ್ತಾ ಇದ್ದಾರೆ, ಇಲ್ಲ IUI ಏನಾದರೂ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಡಾಕ್ಟ್ರು 1 or 2 oocytesನ ಟಾರ್ಗೆಟ್ ಮಾಡೋ ಬದಲು ತುಂಬ ಜಾಸ್ತಿ ಅಂಡಾಣು ಬರೋದಕ್ಕೆ ಡ್ರಗ್ಸ್ ಕೊಟ್ಟಿರ್ತಾರೆ. ಸೊ ಆವಾಗ ದ ಫಾಲಿಕ್ಯುಲರ್ ಮಾನಿಟರಿಂಗ್ ವಿಲ್ ಬಿ ಮೋರ್ ಮೆಟಿಕ್ಯುಲಸ್. ಒಂದು 9th or 10th ಡೇಯಿಂದ ಹಿಡಿದು ಪ್ರತಿ ಒಂದು ದಿನ ಬಿಟ್ಟು ಇನ್ನೊಂದು ದಿನ ಕರಿತೀವಿ. ಸೊ ದಿಸ್ ಇಸ್ ಹೌ ಇಟ್ ಇಸ್ ಗೋಯಿಂಗ್ ಟು ಬಿ. ಫಾಲಿಕ್ಯುಲರ್ ಮಾನಿಟರಿಂಗ್, ಎಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಕೆಲವೊಬ್ಬರು ಮಿಸ್ ಮಾಡ್ಕೊತಾರೆ, ಅದರಲ್ಲಿ ನಿಮಗೆ ಇಂಜೆಕ್ಷನ್ಸೂ ಏರುಪೇರು ಆಗ್ಬೋದು. ಸೊ ಟ್ರೈ ನಾಟ್ ಟು ಮಿಸ್ ಯುವರ್ ಫಾಲಿಕ್ಯುಲರ್ ಮಾನಿಟರಿಂಗ್ ಶೆಡ್ಯೂಲ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಇವುಗಳನ್ನೆಲ್ಲ ನೀವು ಪ್ರಾಕ್ಟಿಕಲ್ ಆಗಿ ನೀವು ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಟ್ರೈ ಟು ಚೂಸ್ ಅ ಡಾಕ್ಟರ್ ಹೂ ಇಸ್ ನಿಯರ್ ಬೈ ವಿತ್ ಅ ಗುಡ್ knowledge and they are reasonably answering all your questions and doubts, and they are trying to put you on a comfort zone where you can just come in a comfortable timing and they are nearby to you. ಫಾಲಿಕ್ಯುಲರ್ ಮಾನಿಟರಿಂಗ್ ಮಾಡೋದ್ರಿಂದ ತುಂಬ ಫ್ರೀಕ್ವೆಂಟಾಗಿ ಹೋಗಬೇಕಾಗಿರೋ ಒಂದು ಅಗತ್ಯ ಇರುತ್ತೆ ಅದಕ್ಕೆ. ಸೊ ಟ್ರೈ ಟು ಚೂಸ್ ಸಮ್ವೇರ್ ವಿಚ್ ಇಸ್ ನಿಯರ್ ಬೈ ಟು ಯುವರ್ ಸ್ಟೇ ಏರಿಯಾ, ರೈಟ್.